ಇವತ್ತಿನ ವಿಡಿಯೋದಲ್ಲಿ ರಕ್ತಚಂದ್ರ ಗ್ರಹಣ ಇದು ಯಾವ್ಯಾವ ರಾಶಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಆಮೇಲೆ ಯಾವ ದಾನವನ್ನ ಈ ರಾಶಿಯವರು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬೇಕು, ಇನ್ನು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಇರಬೇಕು, ಈ ಒಂದು ವಸ್ತುಗಳನ್ನ ಯಾರೂ ಕೂಡ ಆ ಒಂದು ಗ್ರಹಣದ ಸಮಯದಲ್ಲಿ ಮುಟ್ಟಬಾರದು. ಇದೆಲ್ಲ ವಿವರವನ್ನ ಸಂಕ್ಷಿಪ್ತವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಇನ್ನು ಚಂದ್ರಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಆ ದಿನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಸೂತಕದ ಸಮಯದಲ್ಲಿ ಯಾವ ರೀತಿ ನಾವು ಇರಬೇಕು ಅಂತಲೂ ಕೂಡ ವಿವರವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಶಿವನನ್ನು ಚಂದ್ರನ ಅಧಿಪತಿ ಅಂತ ಹೇಳ್ತೀವಿ. ಆದ್ದರಿಂದ ಗ್ರಹಣದ ಸಮಯದಲ್ಲಿ ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಮಹಾದೇವನನ್ನು ಕೂಡ ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕಡಿಮೆ ಮಾಡ್ಬೋದು. ಇದಾದ ನಂತರ ಅಂದರೆ ಚಂದ್ರಗ್ರಹಣದ ನಂತರ ಕೆಲವೊಂದು ದಾನಗಳನ್ನು ಮಾಡಬೇಕು. ಕೆಲವು ರಾಶಿಗಳಿಗೆ ದೋಷ ಇರೋದ್ರಿಂದ ಅವರು ಉದ್ದಿನಬೇಳೆ, ಹಾಲು, ಅಕ್ಕಿ ಇಂಥದ್ದನ್ನು ನಿಮ್ಮ ಯಥಾಶಕ್ತಿ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರಬೇಕು. ಅಥವಾ ದೇವಸ್ಥಾನಗಳು ಹತ್ತಿರ ಇಲ್ಲ ಅಂತ ಅಂದರೆ ಯಾರಿಗಾದ್ರೂ ಬಡವ್ರಿಗೂ ಕೂಡ ಅಂದರೆ ಅಗತ್ಯ ಇರೋರಿಗೆ ಅದನ್ನು ಕೊಟ್ಬಿಟ್ಟು ಬರ್ಬೋದು. ಈ ಸಲದ ಗ್ರಹಣ ಶತಾಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಇದು ಶತಾಭಿಷ ನಕ್ಷತ್ರ, ಪೂರ್ವಭಾದ್ರ, ಆರಿದ್ರ, ಸ್ವಾತಿ ನಕ್ಷತ್ರದವ್ರಿಗೂ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿಯವ್ರಿಗೆ ಗ್ರಹಣದ ಪ್ರಭಾವ ಸ್ವಲ್ಪ ಮಟ್ಟಿಗೆ ದೋಷ ಇದ್ದೇ ಇರುತ್ತೆ. ಹಾಗಾಗಿ ಇವರು ಗ್ರಹಣ ಎಲ್ಲ ಮುಗಿದ ಮೇಲೆ ಮಾರನೇ ದಿನ ಸೋಮವಾರ ಗೋಮೂತ್ರ, ಸ್ವಲ್ಪ ಅರಿಶಿನ ಸ್ನಾನದ ನೀರಿಗೆ ಹಾಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಅಕ್ಕಿ, ಹಾಲು, ಉದ್ದಿನಬೇಳೆ ಇದನ್ನು ಯಥಾಶಕ್ತಿ 1/4 kg, ಅರ್ಧ kg ಅಥವಾ 1 kg ಇದ್ರ ಜೊತೆಗೆ ಒಂದು ಬಿಳಿ ವಸ್ತ್ರ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಕೊಡ್ಬೋದು. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಂಡೋಗ್ಬಿಟ್ಟು ಕೊಟ್ಟರು ಕೂಡ ಪರವಾಗಿಲ್ಲ. ತೊಗೊಂಡೋಗ್ಬಿಟ್ಟು ನವಗ್ರಹಗಳ ಹತ್ತಿರ ಇಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಯಥಾಶಕ್ತಿ ಕಾಣಿಕೆನ ಇಟ್ಬಿಟ್ಟು ಕೊಡಬೇಕಾಗುತ್ತೆ. ಅಂದರೆ 11 ರೂಪಾಯಿ, 21 ರೂಪಾಯಿ ಹೀಗೆ ಕಾಣಿಕೆ ದುಡ್ಡನ್ನು ಇಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅಲ್ಲದೆ ಸೋಮವಾರ ನಿಮ್ಗೇನಾದರೂ ಹಸುಗಳು ಕಾಣಿಸ್ಕೊಂಡ್ರೆ, ನೀವಿರೋ ಕಡೆ ಹಸುಗಳು ಏನಾದರೂ ಇದ್ದರೆ ಅದಕ್ಕೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಪಕ್ಷಿಗಳಿಗೆ ಒಂದು ಸ್ವಲ್ಪ ಕಾಳು, ಧಾನ್ಯಗಳು ಇದನ್ನೆಲ್ಲ ತಿನ್ನೋದಕ್ಕೆ ಕೊಡಬೇಕು. ಯಾವ್ಯಾವ ವಸ್ತುಗಳನ್ನು ಯಾವ್ಯಾವ ರಾಶಿಯವರು ದಾನ ಕೊಡಬೇಕು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಈ ಒಂದು ದಾನವನ್ನು ಎಲ್ಲ ರಾಶಿಯವರು ಕೊಟ್ಟು ಕೂಡ ಒಳ್ಳೆಯದು. ಇನ್ನು ಮನೆಯಲ್ಲಿ 4-5 ಜನ ಇರ್ತಾರೆ ಅಂದರೆ ಅವರೆಲ್ರಿಗೂ ಸೇರಿಸ್ಬಿಟ್ಟು ಒಂದನ್ನು ತೊಗೊಂಡೋಗಿ ಕೊಡ್ಬೋದಾ ಅಂತ ಅಂದರೆ ಆ ರೀತಿ ಆಗೋದಿಲ್ಲ. ಸಪ್ರೇಟಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೊಡೋ ಅಂಥದ್ದು. ನಾವೆಲ್ಲರೂ ಸಾಮಾನ್ಯವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಅಥವಾ ಬೇರೆ ದಿನಗಳಲ್ಲಿ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಸಂಜೆ ಪೂಜೆ ಮಾಡ್ತಿರ್ತೀವಿ. ಆದರೆ ಈ ಹುಣ್ಣಿಮೆಯ ಗ್ರಹಣ ಇರೋದ್ರಿಂದ ಅದರಲ್ಲೂ ರಾತ್ರಿ 9:58 ಗ್ರಹಣದ ಸಮಯ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮೊದಲೇ 9 ಗಂಟೆಗೆ ಮೊದಲೇ ಸೂತಕದ ಅವಧಿ ಕೂಡ ಶುರು ಆಗ್ತಾ ಇದೆ. ಇದಕ್ಕೋಸ್ಕರ ಬೆಳಗ್ಗೆನೇ ಪೂಜೆಯನ್ನು ಮುಗಿಸ್ಕೊಂಬಿಡಿ. ಗ್ರಹಣದಲ್ಲೂ ಕೂಡ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಬೇಕು. ಶಾಸ್ತ್ರದ ಪ್ರಕಾರ ಹೀಗೆ ಇರೋದು. ಆದರೆ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ಮತ್ತೆ ನಮಗೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಕೈಕಾಲು ಮುಖ ತೊಳ್ಕೊಂಬಿಟ್ಟು ಅಂದರೆ ರಾತ್ರಿ ಮಲಗೋಕ್ಕಿಂತ ಮೊದಲು ನಾನು ಹೇಳ್ತಾ ಇರೋದು ಸಂಜೆ 5 ಗಂಟೆಗೂ ಮೊದಲು ಊಟ ಎಲ್ಲ ಮುಗಿಸ್ಕೊಂಬಿಡಿ. 5 ಗಂಟೆ ಮೇಲೆ ಏನೂ ಕೂಡ ತಿನ್ನೋಂಗಿಲ್ಲ. ಮಧ್ಯಾಹ್ನದಿಂದಲೇ ಉಪವಾಸ ಇರಬೇಕು. ಹೇಳೋದಾದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು, ವಯಸ್ಸಾದಂಥವ್ರು, ಪೇಷಂಟ್ಗಳು ಇದ್ದರೆ ಅವ್ರ ಕೈಯಲ್ಲಿ ಮಧ್ಯಾಹ್ನದಿಂದಲೇ ಉಪವಾಸ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ 5 ಗಂಟೆ ಒಳಗಾಗಿ ನಿಮ್ಮ ಊಟ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೊಂಬಿಡಿ. 5 ಗಂಟೆ ಮೇಲೆ ಏನೂ ಕೆಲಸಗಳನ್ನು ಮಾಡಬಾರ್ದು. ಅಂದರೆ ಕತ್ತರಿ, ಸೂಜಿ, ಚಾಕು ಈ ಥರದ್ದೆಲ್ಲ ಮುಟ್ಟೋಂಗಿಲ್ಲ. ಹಾಗೆ ಅದನ್ನು ಉಪಯೋಗಿಸೋ ಹಾಗೂ ಇಲ್ಲ. ಆದಷ್ಟು ಗ್ರಹಣದ ಸಮಯದಲ್ಲಿ ದೇವರ ಜಪವನ್ನು ಮಾಡೋದು ತುಂಬಾ ಶ್ರೇಷ್ಠ. ಅದಕ್ಕಿಂತ ಮೊದಲು ಗರಿಕೆ ಅಥವಾ ದರ್ಬೆ ಇದನ್ನು ತಂದಿಟ್ಕೊಳ್ಳಿ. ಅಥವಾ ನಿಮಗೆ ಇದೆರಡೂ ಸಿಕ್ಕಿಲ್ಲ ಅಂತ ಅಂದರೆ ತುಳಸಿ ದಳಗಳನ್ನು ತಂದಿಟ್ಕೊಂಡು ಎಲ್ಲ ಪದಾರ್ಥಗಳಿಗೂ ಕೂಡ ಹಾಕಿಡಬೇಕು. ಕುದಿಯುವಂಥ ನೀರು, ನೀವು ಬಳಸುವಂಥ ಪ್ರತಿಯೊಂದು ಪದಾರ್ಥಗಳಿಗೂ ಕೂಡ ಹಾಕಿಡಬೇಕು. ದೇವ್ರ ಮನೆ ಬಾಗಿಲ ಮೇಲೂ ಹಾಕಬೇಕು, ಮೇನ್ ಡೋರ್ ಮೇಲೆ ಹಾಕಬೇಕು. ಎಲ್ಲ ಕಡೆಯೂ ಅಷ್ಟೇ ದರ್ಬೆ, ಗರಿಕೆ ಅಥವಾ ತುಳಸಿ ಇದರಲ್ಲಿ 3ರಲ್ಲಿ ಯಾವುದದು ಸಿಗುತ್ತೋ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ತಂದಿಟ್ಕೊಳ್ಳಿ. ಒಂದು ದಿನ ಮೊದಲೇ ಇದನ್ನೆಲ್ಲ ತಂದಿಟ್ಕೊಂಬಿಡಿ. ಇದನ್ನೆಲ್ಲ ಆದಷ್ಟು ಗ್ರಹಣದ ಸಮಯ ಪ್ರಾರಂಭಕ್ಕೂ ಮೊದಲೇ ಹಾಕಿಟ್ಬಿಡಿ. ಅಂದರೆ ಭಾನುವಾರ ಮಧ್ಯಾಹ್ನನೇ ಹಾಕಿದ್ರೆ ಒಳ್ಳೆಯದು.
ಈ ಒಂದು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಎಷ್ಟು ಜಾಗೃತರಾಗಿರ್ತಾರೋ ಅಷ್ಟು ಒಳ್ಳೆಯದು. ಆದಷ್ಟು ಈ ಸಮಯದಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಇನ್ನು ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಓಂ ನಮಃ ಶಿವಾಯ ಅಂತ ಶಿವನ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು. ಇನ್ನು ಈ ಒಂದು ಸಮಯದಲ್ಲಿ ಚಂದ್ರನ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು ನಿಮ್ಮ ಹತ್ರ ಒಂದು ಕಬ್ಬಿಣದ ವಸ್ತುವನ್ನು ಇಟ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಕಡ್ಡಿಯನ್ನು ಮುರಿಬಾರ್ದು. ಮತ್ತು ಬಟ್ಟೆನ ಹರಿಯೋದು, ಚಾಕು, ಸೂಜಿ, ಕತ್ರಿ ಇಂತಹ ವಸ್ತುಗಳನ್ನು ಮುಟ್ಟಬಾರ್ದು. ನಿಮ್ಮ ಮನೆಯಲ್ಲಿ ಯಾರೇ ಗರ್ಭಿಣಿ ಸ್ತ್ರೀಯರು ಇದ್ದರೂ ಕೂಡ ಇವತ್ತು ಅವ್ರಿಗೆ ಪೂರ್ತಿಯಾಗಿ ರೆಸ್ಟ್ ಕೊಟ್ಬಿಡಿ. ಆದಷ್ಟು ಅವರು ರೂಮ್ನಲ್ಲೇ ಇದ್ದರೆ ತುಂಬಾ ಒಳ್ಳೆಯದು. ಜೊತೆಗೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಇದನ್ನು ಮಾತ್ರ ಮರಿಬೇಡಿ. ಗ್ರಹಣ ಮುಗಿದ ಮೇಲೂ ಕೂಡ 15 ದಿನಗಳವರೆಗೂ ಕೂಡ ಇದರ ಪ್ರಭಾವ ಇದ್ದೇ ಇರುತ್ತೆ. ಮನೆಯಲ್ಲಿ ಆದಷ್ಟು ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಏನೇ ವಿಚಾರಗಳಿದ್ರೂ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು, ಜಗಳ ಆಡೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನು 15 ದಿನಗಳವರೆಗೂ ಯಾವುದೇ ದೂರದ ಪ್ರಯಾಣವನ್ನು ಮಾಡೋದಕ್ಕೆ ಹೋಗಬೇಡಿ. ಗ್ರಹಣ ಕಳೀತಿದ್ದಂಗೆ ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇದೆ. ಮಹಾಲಯ ಅಮಾವಾಸ್ಯೆ ಮುಗಿಯೋ ತನಕ ಯಾವುದೇ ಶುಭ ಕಾರ್ಯಗಳೇ ಆಗಿರಲಿ, ಒಳ್ಳೆ ವಸ್ತುಗಳನ್ನು ಖರೀದಿ ಮಾಡೋದು ಈ ಥರ ಯಾವುದನ್ನು ಮಾಡಬೇಡಿ. ಮತ್ತು ದಯವಿಟ್ಟು ಯಾರೂ ಕೂಡ ದೂರದ ಪ್ರಯಾಣವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳು ಬರೋದ್ರಿಂದ ಆದಷ್ಟು ದೇವ್ರ ಜಪ ಮಾಡಬೇಕು. ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು. ಇದನ್ನು ಮಾತ್ರ ಮರಿಬೇಡಿ. ನೀವು ಮಲಗೋಕ್ಕಿಂತ ಮೊದಲು ಕೂಡ ದೀಪದ ತುಂಬ ಎಣ್ಣೆನ ಹಾಕಿಬಿಟ್ಟು ಬತ್ತಿಗಳನ್ನು ಸರಿ ಮಾಡಿಬಿಟ್ಟು ಆನಂತರ ನೀವು ಮಲ್ಕೋಬೋದು. ಗ್ರಹಣದ ಸಮಯದಲ್ಲಿ ಯಾವುದೇ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಬೇಗನೆ ಸಿದ್ಧಿ ಆಗುತ್ತೆ. ಹಾಗಾಗಿ ಈ ಸಲದ ಚಂದ್ರಗ್ರಹಣದ ಸಮಯದಲ್ಲಿ ಈ ಒಂದು ವಿಶೇಷ ಚಂದ್ರನ ಮಂತ್ರವನ್ನು ಹೇಳ್ಕೋಬೇಕು. ಈ ಒಂದು ಚಂದ್ರ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. ಎಷ್ಟು ಸಲ ಅಂತ ಅಂದರೆ ಸರಿಯಾಗಿ 9:30 ನೀವು ಶುರು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ಅಲ್ಲದೆ ಗ್ರಹಣ ಪ್ರಾರಂಭ ಆಗೋ ಸಮಯದಲ್ಲಿ ದೇವ್ರ ಮನೆ ದೀಪ ಹಚ್ಚಿರಬೇಕು. ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಿರ್ತೀರ. ಈ ದಿನ ಹಗಲು ರಾತ್ರಿ ದೀಪಗಳು ಉರಿತಾನೆ ಇರಬೇಕು. ತುಂಬಾ ಶ್ರೇಷ್ಠ. ಇನ್ನು ಗ್ರಹಣದ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಕತ್ಲು ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬೆಳಗ್ಗೆ ಕೂಡ ಪೂಜೆ ಮಾಡಿ ದೀಪ ಹಚ್ಚಿರ್ತೀರ. ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಚಿರ್ತೀರ ಅಂದರೆ ರಾತ್ರಿ ನೀವು ಮಲಗೋಕ್ಕಿಂತ ಮೊದಲು ಕೂಡ ದೀಪಗಳಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪಗಳು ಉರಿತಾ ಇದೆಯಾ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಹೋಗ್ಬಿಟ್ಟು ಮಲ್ಕೋಬೋದು. ಭಾನುವಾರ ಸಂಜೆಯಿಂದನೇ ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ನಿಮಗೆ ಈ ಚಂದ್ರ ಗಾಯತ್ರಿ ಮಂತ್ರವನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ, ನಮಗೆ ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಬೋದು. ಜೊತೆ ತಿಳ್ಕೊಂಡೆ ಅಲ್ವಾ ರಕ್ತಚಂದ್ರ ಗ್ರಹಣ ಯಾವ್ಯಾವ ರಾಶಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ. ಇನ್ನು ಯಾವ್ಯಾವ ರಾಶಿಗಳು ಯಾವ್ಯಾವ ದಾನವನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಗ್ರಹಣದ ಸಮಯದಲ್ಲಿ ನಾವು ಮನೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.